ನಿಮಗೆ ವ್ಯವಹಾರದಲ್ಲಿ ಸೋಲಾಗಿದ್ದು ನಿಮಗೆ ಅನುಭವಕ್ಕದು, ಆ ಅನುಭವ ಈ ಜೀವಮಾನದಲ್ಲಿ ನಿಮ್ಗೆ ಇರಲಿಲ್ಲ. ಈಗ ಹೊಸದಾಗಿ ಈ 6 ತಿಂಗಳಿಂದ ನಿಮಗೆ ಆ ಅನುಭವ ಬಂದಿದೆ, ಭಗವಂತ ನಿಮಗೆ ಈ ಅನುಭವ ಕೊಟ್ಟಿದ್ದಾನೆ, ಅದು ಆ ಸೋಲಿನ ಅನುಭವ. ನೀವು ಏನು ಯೋಚನೆ ಮಾಡ್ತಾರೆ, ಈ ಸೋಲಿಂದ 4 ಜನರಿಗೆ ಕಂಪೇರ್ ಮಾಡಿ ನನ್ನ ಮರ್ಯಾದೆ ಹೋಗುತ್ತೆ, ಲೋನ್ ಕಟ್ಟಲಿಲ್ಲ ಅಂತ ನನಗೆ ಬ್ಯಾಂಕಿನವ್ರು ಬರ್ತಾರೆ, ಇಂಥದ್ದೆಲ್ಲ ಯೋಚನೆ ಮಾಡ್ತೇವೆ. ಅದು ಸೋಲು ಅಂತ ನಾವು ಕರಗಲಿಕ್ಕೆ, ಬೇಸರ ಪಡಲಿಕ್ಕೆ, ಕೊರಗಲಿಕ್ಕೆ ಹಾದಿ ಮಾಡ್ಕೋತೇವೆ. ಕಷ್ಟಗಳು ಕರಗುತ್ತವೆ. ಇವತ್ತು ಕಟ್ಟಲಿಕ್ಕಾಗದಿದ್ರೆ ಇನ್ನೊಂದು ರೂಪದಲ್ಲಿ, ಏನೋ ಒಂದು ರೂಪದಲ್ಲಿ ಕಷ್ಟ ಪರಿಹಾರ ಆಗುತ್ತೆ. ಈಗ ನೀವು ಕಷ್ಟ ಇಲ್ಲದೆ ಬಂದವರ, ನೀವು ಕುಂದಾಪುರದಲ್ಲಿ ಒಂದು ಪತ್ರಿಕೆಯಲ್ಲೋ ಒಂದು ಕವನ ಬರೆದಾಗಲೂ ಹೇಗಿದ್ರಿ, ಇವತ್ತು ಇಷ್ಟು ಲಕ್ಷ ಜನರನ್ನು ತಲುಪ್ತಿದ್ದೀರಲ್ಲ, ನಿಮ್ಗೆ ಆ ದಿನ ಯೋಚನೆ ಮಾಡಿದ್ರೆ ಇವತ್ತು ಹೀಗೆ ಬರ್ತೀನಿ, ಈಗ ಆಗ್ತೀನಿ ಅನ್ನೋದು ಕನಸಿತ್ತ. ಬಟ್ ಆವಾಗ ನಿಮಗೆ ಸೋಲುವಂಥ ದಿನ ನೀವು ನೊಂದ್ಕೊಂಡಿದ್ದೀರೋ ಇಲ್ವೋ? ಇವತ್ತು ನೀವು ಆ ಸೋಲನ್ನು ನೊಂದ್ಕೊಂಡಿದ್ದ ಪಕ್ಕೆ ಇವತ್ತು ಪರವಾಗಿಲ್ಲ, ಆ ಸೋಲೇ ನನಗೆ ಇವತ್ತು ಗೆಲುವಿಗೆ ತಂದು ನಿಲ್ಲಿಸಿದೆ ಅಥವಾ ಈ ರೂಪಕ್ಕೆ ತಂದು ನಿಲ್ಲಿಸಿದೆ ಅಂತ ಅನಿಸ್ಕೊಳ್ತಿರೋ ಇಲ್ವೋ? ಹಾಗೆ ಆ ಸಂದರ್ಭದಲ್ಲಿ ಅದು ಸಮಯ ನಮ್ಮನ್ನು ಪ್ರತಿ ಹಂತಕ್ಕೂ ತಿದ್ದುತ್ತಾ ಹೋಗ್ತದೆ. ಅದು ಸಮಯದ ಗುಣ, ಅದು ಸಮಯದ ಕಲೆ. ಸಮಯ ನಮ್ಮನ್ನು ತಿದ್ದೋದಿದೆಯಲ್ಲ, ಎಲ್ಲೆಲ್ಲಿ ತಗ್ಗಬೇಕು, ಎಲ್ಲೆಲ್ಲಿ ಉಬ್ಬಬೇಕು, ಆ ಉಬ್ಬು ತಗ್ಗುಗಳನ್ನು ಮ್ಯಾಚ್ ಮಾಡಿಕೊಂಡು ಸಮಯದ ಕಲಾಕೃತಿ ಈ ಜೀವನ.